ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ದು ಇವತ್ತು ನಾನು ನಿಮಗೆ ಇನ್ನೊಂದು ಜಾಬ್ ಅಪ್ಡೇಟ್ ಬಗ್ಗೆ ಹೇಳ್ತೀನಿ. ಅದು ಬಂದ್ಬಿಟ್ಟು ವಿಪ್ರೋದಲ್ಲಿ ಜೂನಿಯರ್ ಡೆವಲಪರ್ ರೋಲ್ಗೆ ಓಪನಿಂಗ್ ಬಿಟ್ಟಿದ್ದಾರೆ. ಇದು ಜಾಬ್ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರಲ್ಲಿ. ಮತ್ತೆ ನಿಮಗೆ ಇದು ಈ ರೋಲಲ್ಲಿ ಏನೇನೆಲ್ಲ ಬೇಕು, ಲೈಕ್ ನಿಮ್ಮಿಂದ ಅವ್ರು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಅವ್ರಿಗೆ ಮ್ಯಾಂಡೇಟರಿ ಸ್ಕಿಲ್ಸ್, ಓಕೆ. ಅವ್ರಿಗೆ ಮೇನ್ ಆಗಿ ನಿಮ್ಮ ಹತ್ರ ಒಂದು ಇದು ಬಂದ್ಬಿಟ್ಟು ಫ್ರೆಶರ್ಸ್ಗೆ ಆಯ್ತಾ. ಸೊ ನಿಮ್ದು ಜಸ್ಟ್ ಒಂದು ಬೇಸಿಕ್ ನಾಲೆಜ್ ಇದ್ರೆ ಸಾಕು ASP.NET ವೆಬ್ API ಬಗ್ಗೆ. ಸೊ ಇದು ಕೋರ್ಸಸ್ಗಳ ಬಗ್ಗೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ಸಿಗುತ್ತೆ. ಸೊ ಸರ್ಚ್ ಮಾಡಿದ್ರೆ ನಿಮ್ಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈ ಫ್ರೇಮ್ ವರ್ಕ್ ಬಗ್ಗೆ ನಾಲೆಜ್ಗಳು ತುಂಬಾ ಸಿಗುತ್ತೆ. ಇನ್ ಕೇಸ್ ನಿಮ್ಗೆ ನನ್ನ ಕಡೆಯಿಂದಾನೇ ವಿಡಿಯೋಸ್ಗಳು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನನ್ನ ಕಡೆಯಿಂದ ಒಂದು ವಿಡಿಯೋ ಮಾಡಿಬಿಟ್ಟು ಅಂದ್ರೆ ASP.NET ಬಗ್ಗೆ ಸೊ ನಾನು ಒಂದು ಪೋಸ್ಟ್ ಮಾಡ್ತೇನೆ ನಿಮ್ಗೆ ಅಕಸ್ಮಾತ್ ಬೇಕು ಅಂತ ಇದ್ರೆ. ಮತ್ತೆ ನಿಮ್ಗೆ ಅದೇ ಮ್ಯಾಂಡೇಟರಿ ಸ್ಕಿಲ್ ಒಂದಿದು, ಮತ್ತೆ ನಿಮ್ದು ಇಂಜಿನಿಯರಿಂಗ್ ಆಗಿರ್ಬೇಕಾಗುತ್ತೆ. ಡಿಗ್ರಿ ಒಂದು ಕಂಪ್ಲೀಟ್ ಆಗಿದ್ರೆ ಸೊ ಯು ವಿಲ್ ಬಿ ಎಲಿಜಿಬಲ್. ಮತ್ತೆ ಇಲ್ಲಿ ಅದೇ ಡೂ ಅಂಡ್ ಡೋಸ್ ಎಲ್ಲ ಕೊಟ್ಟಿದ್ದಾರೆ, ನೀವು ಹೇಗೆ ಹೇಗಿರ್ಬೇಕು ಅದಿದಾನೆ ಅಂತ. ನಾನು ಈ ಜಾಬ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಮತ್ತೆ ನಿಮ್ಗೆ ಏನಾದ್ರೂ ಬೇರೆ ಜಾಬ್ಸ್, ಗೌರ್ಮೆಂಟ್ ಜಾಬ್ ಆಗ್ಲಿ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಆಗ್ಲಿ, ಯಾವುದೇ ತರದ ಒಂದು ಜಾಬ್ ಅಪ್ಡೇಟ್ಸ್ ಗಳಿಗೆ ಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ. ನಾನು ನನ್ನ ಕಡೆಯಿಂದ ಸ್ವಲ್ಪ ರಿಸರ್ಚ್ ಮಾಡಿಬಿಟ್ಟು ಟ್ರೈ ಮಾಡಿ ನಿಮ್ಗೆ ವಿಡಿಯೋ ಮಾಡಾಕ್ತೀನಿ. ಅಂಡ್ ಒನ್ ಥಿಂಗ್, ಈ ಚಾನಲ್ ಅಲ್ಲಿ ಯಾವುದೇ ತರ ಫೇಕ್ ಜಾಬ್ಸ್ ಗಳ ಬಗ್ಗೆ ಅಪ್ಡೇಟ್ ಕೊಡೋದೇ ಇಲ್ಲ. ನಾನು ಎಲ್ಲದು ಜೆನ್ಯೂನ್ ಚೆನ್ನಾಗಿರೋ ಕಂಪ್ನಿಯಲ್ಲೇ ನೋಡ್ಬಿಟ್ಟೆ ಕೊಡ್ತಾ ಇರೋದು. ಸೊ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅಂಡ್ ಇನ್ನೊಂದು, ನೀವು ತುಂಬಾ ಸೈಡ್ ನೋಡಿರ್ತೀರ ಫೇಕ್ ಜಾಬ್ ಗಳ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ ಜನಗಳು. ಸೊ ಅದನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ಸಿಂಪಲ್. ಯಾವುದೇ ಜಾಬ್ ಆಗ್ಲಿ ಏನೇ ಆಗ್ಲಿ, ಯಾರಾದ್ರೂ ಪೇಮೆಂಟ್ ಬಗ್ಗೆ ಕೇಳ್ತಿದ್ದಾರೆ, ಲೈಕ್ ಅಪ್ಲಿಕೇಶನ್ ಚಾರ್ಜಸ್, ಅದು ಜಸ್ಟ್ ಒಂದು 10 ರೂಪಾಯಿನೂ ಆಗಿರ್ಬೋದು ಅಥವಾ ಒಂದು 100 ರೂಪಾಯಿನೂ ಆಗಿರ್ಬೋದು. ಸೊ ಕೆಲವ್ರಿಗೆ ಸಣ್ಣ ಅಮೌಂಟ್ ಅನ್ಸ್ಬೋದು, ಬಟ್ ಸ್ಟಿಲ್ ಯಾರು ಯಾವುದೇ ತರದ ಚಾರ್ಜಸ್ ಗಳನ್ನು ಕೇಳಲ್ಲ ಜಾಬ್ ಅಲ್ಲಿ. ನಿಮ್ಮಿಂದ ಯಾರು ಕೇಳಲ್ಲ, ಅವರೇ ನಿಮಗೆ ಕೊಡ್ಬೇಕು ಸಂಬಳ ಅಂತ. ಸೊ ದಯವಿಟ್ಟು ಯಾರು ಅದಕ್ಕೆ ಪೇ ಮಾಡಕ್ ಹೋಗ್ಬೇಡಿ. ಅದನ್ನ ಅಲ್ಲಿಗೆ ಎಂಟರ್ಟೈನ್ ಮಾಡೋದು ಬಿಟ್ಬೇಡಿ, ಸ್ಟಾಪ್ ಮಾಡಿ. ಬಿಕಾಸ್ ಅದು ಫೇಕ್. ಸೊ ನಿಮಗೆ ನಾಳೆ ಅವ್ರು ಜಾಬ್ ಕೊಡ್ಸೋದು ಇಲ್ಲ, ಏನೂ ಮಾಡೋದಿಲ್ಲ. ಸೊ ಅದನ್ನ ದಯವಿಟ್ಟು ಅಲ್ಲಿಗೆ ಸ್ಟಾಪ್ ಮಾಡಿ. ಓಕೆ, ಇವಾಗ ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಜಸ್ಟ್ ಅಪ್ಲೈ ನಾವು ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ತರ ಒಂದು ಪೇಜ್ ಬಂದ್ಬಿಟ್ಟು ಕ್ರಿಯೇಟ್ ಆಗುತ್ತೆ. ಸೊ ನೀವಿಲ್ಲಿ ಆಲ್ರೆಡಿ ನಿಮ್ದು ವಿಪ್ರೋ ಕ್ಯಾರಿಯರ್ ಸೈಟ್ ಅಲ್ಲಿ ಅಕೌಂಟ್ ಇದ್ರೆ ಇಮೇಲ್ ಅಡ್ರೆಸ್ ಮತ್ತೆ ಪಾಸ್ವರ್ಡ್ ಹಾಕಿ ಸೈನ್ ಇನ್ ಆಗ್ಬೋದು. ಇವಾಗ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಿದ್ದೀರಾ ಅನ್ಕೋತೀನಿ. ಸೊ ನಾನು ಕೂಡ ಕ್ರಿಯೇಟ್ ಅನ್ ಅಕೌಂಟ್ ಕೊಡ್ತೀನಿ. ಇಲ್ಲಿ ಕ್ರಿಯೇಟ್ ಅನ್ ಅಕೌಂಟ್ ಕೊಟ್ಟಾಗ ನಿಮ್ಗೆ ಇಲ್ಲಿ ನಿಮ್ದು ಇಮೇಲ್ ಅಡ್ರೆಸ್ ಎಲ್ಲ ಟೈಪ್ ಮಾಡೋಕೆ ಕೇಳ್ತಾರೆ. ಸೊ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲಿ ಕೊಡ್ಬೇಕಾಗುತ್ತೆ. ಅದೇ ನೀವೇನ್ ಮೇಲ್ ID ಕೊಟ್ಟಿದ್ದೀರಲ್ವ, ಅದನ್ನೇ ಮತ್ತೆ ಪುನಃ ಟೈಪ್ ಮಾಡಬೇಕು. ರೀಟೈಪ್ ಆಗುತ್ತೆ ಇಲ್ಲಿ. ಮತ್ತೆ ನಿಮ್ದು ಪಾಸ್ವರ್ಡ್, ಜಿಮೇಲ್ ಪಾಸ್ವರ್ಡ್ ಅಲ್ಲ, ನೀವು ಹೊಸದಾಗಿ ಏನಾದ್ರು ಕ್ರಿಯೇಟ್ ಮಾಡಬೇಕಾಗುತ್ತೆ. ಮತ್ತೆ ಪುನಃ ಟೈಪ್ ಮಾಡಬೇಕು. ಫಸ್ಟ್ ನೇಮ್ ನಿಮ್ದು ಏನಂತ ಕೊಡಿ. ನಿಮ್ದು ಕಂಟ್ರಿ ಇಂಡಿಯಾ ಅಲ್ವಾ, ಸೊ ಇಂಡಿಯಾ. ಅದಾದ್ಮೇಲೆ ನಿಮ್ದು ಫೋನ್ ನಂಬರ್ ಕೊಡ್ಬೇಕು. ಸೊ ಮತ್ತೆ ನಿಮ್ದು ಯಾವ ರೀಜನ್ ಅಲ್ಲಿ ಇದ್ದೀರಾ ಅಂತ. ಇಂಡಿಯಾ. ಸೊ ನಿಮ್ಗೆ ವಿಪ್ರೋದಿಂದ ಜಾಬ್ ನೋಟಿಫಿಕೇಶನ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಮತ್ತೆ ಮೋರ್ ಅಬೌಟ್ ಇದೊಂದು ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಕೊಡ್ಬೇಕು. ಇದು ಎಕ್ಸೆಪ್ಟ್ ಮಾಡ್ಬೇಕು, ಆಯ್ತಾ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಎಗ್ರಿ. ಇವಾಗ ಕ್ರಿಯೇಟ್ ಅನ್ ಅಕೌಂಟ್.
ಸೊ ನಿಮ್ಮ ಮೇಲ್ ಐ ಡಿಗೆ ಒಂದು ಪಾಸ್ಕೋಡ್ ಅಂತ ಅವರು ಒಂದು ಕಳಿಸಿರ್ತಾರೆ. ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಲ್ಲಿ ಇದು ಬರುತ್ತೆ, ವೆಯ್ಟ್ ಮಾಡಿ. ನಂದು ಪಾಸ್ಕೋಡ್ ಬಂದಿದೆ. ಸೊ ನನ್ನ ಪಾಸ್ಕೋಡ್ ನ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಕಂಟಿನ್ಯೂ ಅಂತ ಕೊಟ್ಬಿಟ್ರೆ ಅದು ವ್ಯಾಲಿಡ್ ಆಗಿದ್ರೆ ನೆಕ್ಸ್ಟ್ ಹೋಗುತ್ತೆ. ಇಲ್ಲಿ ನಿಮ್ಗೆ ಈ ತರ ಬರುತ್ತೆ, ಥ್ಯಾಂಕ್ ಯು ಫಾರ್ ಇಂಟ್ರೆಸ್ಟ್ ಇನ್ ಅವರ್ ಕಂಪ್ನಿ ಹಂಗೆ ಅಂತಲ್ಲ. ಅದಾದ್ಮೇಲೆ ನೀವು ಇಲ್ಲಿ ನಿಮ್ದು ರೆಸ್ಯೂಮೆ ಅಪ್ಲೋಡ್ ಮಾಡಿ. ಅದೇ ರೆಸ್ಯೂಮೇಲಿ ಮೇಯ್ನ್ ಆಗಿ .NET ಅನ್ನೋ ಸ್ಕಿಲ್ಸ್ ಮೆನ್ಷನ್ ಮಾಡಿ ಆಯ್ತಾ, ಇಲ್ಲಾಂದ್ರೆ ಅವರು ನಿಮ್ದು ಸಿಲೆಕ್ಟ್ ಮಾಡೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ ಅವಾಗ. ಸೊ ನಾನಿವಾಗ ನಂದು ರೆಸ್ಯೂಮೆನ ಹಾಕ್ತಾ ಇದ್ದೀನಿ ಇಲ್ಲಿ. ನೀವು ಕೂಡ ನಿಮ್ ರೆಸ್ಯೂಮೆನ ನೀಟಾಗಿ ಪ್ರಿಪೇರ್ ಮಾಡಿ ಹಾಕಿ, ಸುಮ್ಮನೆ ಏನೋ ಒಂದು ಹಾಕ್ಬೇಕು ಅಂತ ಎಲ್ಲ ಹಾಕೋಕ್ ಹೋಗ್ಬೇಡಿ. ಮತ್ತೆ ನಿಮ್ಗೆ ರೆಸ್ಯೂಮೆ ಹೇಗ್ ಬಿಲ್ಡ್ ಮಾಡೋದು, ಚೆನ್ನಾಗಿರೋದು ಹೇಗೆ, ATS ಫ್ರೆಂಡ್ಲಿ ಹೇಗಿರ್ಬೇಕು, ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ. ಸೊ ನಾನು ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವಾಗ ನನ್ನ ರೆಸ್ಯೂಮೆ ಅಪ್ಲೋಡ್ ಆಗಿದೆ. ಕವರ್ ಲೆಟರ್ ಇದ್ರೆ ಚೆನ್ನಾಗಿರುತ್ತೆ, ಇದ್ರೆ ಹಾಕಿ, ಇಲ್ಲ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ಮತ್ತೆ ಇಲ್ಲಿ ಪ್ರೊಫೈಲ್ ಪಿಕ್ಚರ್. ಸೊ ನಿಮ್ದು ಪ್ರೊಫೆಷನಲ್ ಆಗಿರುವಂತ ಒಂದು ಫೋಟೋನ ಹಾಕ್ಬೇಡಿ, ಅಂದ್ರೆ ಡೀಸೆಂಟ್ ಆಗಿ. ಲೈಕ್ ಪ್ರೊಫೆಷನಲ್ ಅಂದ ತಕ್ಷಣ ಏನು ಫುಲ್ ಇದಾಗಿರ್ಬೇಕಂತ ಏನಿಲ್ಲ, ನಾರ್ಮಲ್ ಡಿಸಿಪ್ಲಿನ್ ಆಗಿರುವಂತ ಒಂದು ಫೋಟೋನ ಹಾಕಿ. ಅಟ್ಯಾಚ್ಮೆಂಟ್ಸ್ ಬೇರೆ ಏನಾದ್ರು ನಿಮ್ದು ಇದ್ರೆ, ಲೈಕ್ ಸರ್ಟಿಫಿಕೇಟ್ಸ್ ಆಗ್ಲಿ, ಇವಾಗ .NET ಮೇಲೆ ಏನಾದ್ರು ಸರ್ಟಿಫಿಕೇಶನ್ಸ್ ಮಾಡಿದ್ರೆ, ಕೋರ್ಸ್ ಮಾಡಿದ್ರೆ, ಸೊ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಮತ್ತೆ ನಿಮ್ದು ಇಲ್ಲೆಲ್ಲ ಆಟೋಫಿಲ್ ಆಗಿದೆ ಇವಾಗ. ಸೊ ಕಂಟ್ರಿ ಕೋಡ್ ಬಂದ್ಬಿಟ್ಟು ಇಂಡಿಯಾ. ಸೊ 91 ಆಗಿರುತ್ತಲ್ಲ, 91 ಇಂಡಿಯಾ 91. ಅದಾದ್ಮೇಲೆ ಪ್ರಿಫರ್ಡ್ ನೇಮ್, ಪ್ಲೀಸ್ ಶೇರ್ ಯುವರ್ ಪ್ರಿಫರ್ಡ್ ಫಸ್ಟ್ ನೇಮ್ ಆರ್ ಸರ್ನೇಮ್ಸ್ ಓನ್ಲಿ ಫಾರ್ ಯೂಸ್ ಇನ್ ವಿಪ್ರೋ ಇಮೇಲ್. ಸೊ ನಿಮ್ದು ಫಸ್ಟ್ ನೇಮ್ ಮಾತ್ರ ಟೈಪ್ ಮಾಡಿ ಇಲ್ಲಿ, ಅವರು ಮೇಲ್ ಐ ಡಿ ಇದು ಮಾಡ್ಲಿಕ್ಕಾಗುತ್ತೆ. ಆಮೇಲೆ ಜೆಂಡರ್ ಸೆಲೆಕ್ಷನ್ ಮೇಲ್, ಆಮೇಲೆ ಸೋಷಿಯಲ್ ಅಕೌಂಟ್ URL. ಇಲ್ಲಿ ನಿಮ್ದು ಲಿಂಕ್ಡ್ಇನ್ URL ಹಾಕಬೇಕು, ಬೆಸ್ಟ್. ಅದು ಹಾಕಿದ್ರೇನೆ ಒಳ್ಳೇದು. ಅದಾದ್ಮೇಲೆ ಡಿಸಬಿಲಿಟಿ, ನಿಮ್ಗೇನಾದ್ರೂ ಅಂಗವಿಕಲತೆ ಅದೇನಾದ್ರೂ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಇಫ್ ಎಸ್ ಪ್ಲೀಸ್ ಎಕ್ಸೈಮ್, ಲೈಕ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಡಿಸಬಿಲಿಟಿ ಆಗಿ ಅಂಗವಿಕಲತೆ ಏನಾದ್ರು ಪ್ರಾಬ್ಲಮ್ ಇದ್ರೆ, ಅದರಿಂದ ಲೈಕ್ ವಿಪ್ರೋದವರು ನಿಮ್ ವರ್ಕ್ ಮಾಡೋದಕ್ಕೆ ಏನ್ ಹೆಲ್ಪ್ ಮಾಡಬೇಕು, ಸೊ ಅದನ್ನ ಇಲ್ಲಿ ನೀವು ಟೈಪ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಏನು ಲೈಕ್ ಮಲ್ಟಿಪಲ್ ಸಿಸ್ಟಮ್ಸ್ ಬೇಕಾಗುತ್ತೆ, ಅಥವಾ ನಿಮ್ದು ಐ ಸ್ವಲ್ಪ ಪ್ರಾಬ್ಲಮ್ ಇದ್ರೆ, ಬೇರೆ ತರದ್ ಕೀಬೋರ್ಡ್ ಏನಾದ್ರು ಬೇಕಿದ್ರೆ, ಸೊ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಿ. ಅವ್ರು ಹೆಲ್ಪ್ ಮಾಡ್ತಾರೆ ಆಕ್ಚುಲಿ ಇದಕ್ಕೆ. ಸೊ ನೀವಿಲ್ಲಿ ಅದೇ ಕಾರಣಕ್ಕೂ ಹೈಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಏನಾದ್ರು ಇದ್ರೆ ಹಾಕಿ. ಸೊ ಅವ್ರ ಕಡೆಯಿಂದ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಪ್ರೀವಿಯಸ್ಲಿ ನೀವು ಮುಂಚೆ ವಿಪ್ರೋದಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಮುಂಚೆ ವರ್ಕ್ ಮಾಡಿದ್ರೆ ಅವಾಗ ಒಂದು ಎಂಪ್ಲಾಯ್ ID ಅಂತ ಇರುತ್ತೆ, ಅದು ನಿಮ್ಗೆ ಗೊತ್ತಿರ್ಬೋದು. ಸೊ ಅದನ್ನ ಇಲ್ಲಿ ಹಾಕಿ. ಮತ್ತೆ ಇಲ್ಲಿ ಅಡ್ರೆಸ್ ಜಸ್ಟ್ ಒಂದು ಸಿಂಪಲ್ ನಿಮ್ದು ಏರಿಯಾ ಹಾಕಿ, ಕಂಪ್ಲೀಟ್ ನಿಮ್ಮ ಮನೆ ನಂಬರ್ ಅದೆಲ್ಲ ಹಾಕ್ಬೇಕಂತ ಏನಿಲ್ಲ. ಅದಾದ್ಮೇಲೆ ಸಿಟಿ, ಅದಾದ್ಮೇಲೆ ಇಂಡಿಯಾ, ಆಮೇಲೆ ಸ್ಟೇಟ್, ಯಾವ ಸ್ಟೇಟ್ ಅಲ್ಲಿ ಬರ್ತೀರಾ. ಸೊ ನಮ್ದು ಕರ್ನಾಟಕ. ಆಮೇಲೆ ಪೋಸ್ಟಲ್ ಕೋಡ್ ಹಾಕ್ಬೇಕಾಗುತ್ತೆ. ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್, ನಿಮ್ದೇನಾದ್ರು ಮುಂಚೆ ವರ್ಕ್ ಮಾಡಿದ್ರೆ, ಇಂಟರ್ನ್ಶಿಪ್ ಆಗಿದ್ರೆ, ಅಥವಾ ಸಮಥಿಂಗ್ ಯಾವ್ದಾದ್ರು ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರೆ
ಅಲ್ಲಿದು ನೀವು ಏನಾಗಿದ್ದೀರಾ ಅದನ್ನ ದಯವಿಟ್ಟು ಹಾಕಿ. ಸೊ ಟೈಟಲ್ ಅಂತ ಹಾಕಿ, ಕರೆಂಟ್ ಎಂಪ್ಲಾಯರ್ ಆ ಕಂಪ್ನಿದು ನೇಮ್ ಹಾಕಿ. ನಾನಿಲ್ಲಿ ಜಸ್ಟ್ ಸುಮ್ಮನೆ ಏನೋ ಒಂದು ಟೈಪ್ ಮಾಡಿದ್ದೀನಿ. ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ದೀರಾ ಅದನ್ನ ಹಾಕಿ. ಆದ್ಮೇಲೆ ಯಾವತ್ತಿಂದ ಸ್ಟಾರ್ಟ್ ಮಾಡಿರೋದು, ಯಾವತ್ತು ಎಂಡ್ ಆಗಿರೋದು, ಸೊ ಅದನ್ನು ಕೂಡ ಮೆನ್ಷನ್ ಮಾಡಿ. ನಾನು 25 ಹಾಕಿ, ಇದು ಸುಮ್ಮನೆ ಹಾಕ್ತಿರೋದು. ನೀವು ಕರೆಕ್ಟಾಗಿ ನಿಮ್ದು ಏನಿದೆ ಅದನ್ನ ಹಾಕಿ. ಅದು ಯಾವ ಕಂಟ್ರಿಯಲ್ಲಿ ಇತ್ತು ಆ ಜಾಬ್. ಸೊ ಇಂಡಿಯಾ, ಮತ್ತೆ ಯಾವ ಸ್ಟೇಟಲ್ಲಿ ಇತ್ತು, ಯಾವ ಸಿಟಿಯಲ್ಲಿ ಇತ್ತು. ಸೊ ಇಷ್ಟ ಆಗ್ತೀರಾ. ಅದಾದ್ಮೇಲೆ ಎಜುಕೇಶನ್, ನಿಮ್ದು ಹೈಯೆಸ್ಟ್ ಲೆವೆಲ್ ಆಫ್ ಎಜುಕೇಶನ್ ಯಾವ್ದು ಓದಿದ್ದೀರಾ, ಸೊ ಅದನ್ನ ಹಾಕಿ. ಸೊ ನಾನು ಯೂನಿವರ್ಸಿಟಿ ಬರಲ್ಲ, ಇನ್ಸ್ಟಿಟ್ಯೂಟ್, ಡಿಗ್ರಿ, ಏನ್ ಡಿಗ್ರಿ ಓದಿದ್ದೀರಾ. ಸೊ ನಂದು ಬಂದ್ಬಿಟ್ಟು BE ಇಂಜಿನಿಯರಿಂಗ್. ಇಲ್ಲಿ ನಿಮ್ಗೆ ಕಾಲೇಜ್, ನಿಮ್ದು ಯಾವ ಕಾಲೇಜ್ ಅದ್ರದ್ದು ನೇಮ್ ಹಾಕಿ. ಅದಾದ್ಮೇಲೆ ಅಲ್ಲಿ ಯಾವ ಇದರಲ್ಲಿ ಮೇಜರ್ ಮಾಡಿದ್ದೀರಾ. ಸೊ ನೀವು ಅಂದ್ರೆ ಇವಾಗ ಕಂಪ್ಯೂಟರ್ ಸೈನ್ಸ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ ಥರ ಎಲ್ಲ ಇರುತ್ತಲ್ವ. ಸೊ ಅದನ್ನ ಇಲ್ಲಿ ಹಾಕಿ. ಬ್ರಾಂಚ್ ಆಫ್ ಸ್ಟಡಿ ಟು, ಬೇರೆ ಬ್ರಾಂಚ್ ಇದ್ರೆ ಅದನ್ನು ಹಾಕಿ. ಇಲ್ಲ ಸ್ಟಾರ್ಟ್ ಡೇಟ್ ಯಾವಾಗ ನೀವು ಓದಿರೋದು ಅದನ್ನ ಹಾಕಿ. ನಾನಿಲ್ಲಿ ಸುಮ್ಮನೆ ಏನೋ ಒಂದು ಹಾಕ್ತಾ ಇದ್ದೀನಿ, ನೀವು ನಿಮ್ದು ಏನು ಒರಿಜಿನಲ್ ಅದನ್ನ ಹಾಕಿ. ಎಷ್ಟು ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಲಾಸ್ಟಿಗೆ ನಿಮ್ದು CGPA ಎಷ್ಟಿತ್ತು ಅಂತ, ಸೊ ಅದನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಕಂಟ್ರಿ, ಯಾವ ಕಂಟ್ರಿಯಲ್ಲಿ ಓದಿದ್ದೀರಾ ಅದು. ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕನೇ. ನೀವು ಯಾವ ಸ್ಟೇಟಲ್ಲಿ ಓದಿದ್ದೀರಾ ಅದನ್ನ ಹಾಕಿ ಆಯ್ತಾ. ಮತ್ತೆ ಇದು ಮಾಡೋಕೆ ಹೋಗ್ಬೇಡಿ. ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ. ಸೊ ಅದಾದ್ಮೇಲೆ ನಾನಿಲ್ಲಿ ಡೇಟ್ ಎಲ್ಲ ಸುಮ್ಮನೆ ಹಾಕ್ತಿದ್ದೀನಿ, ನೀವು ಕರೆಕ್ಟಾಗಿ ಹಾಕಿ. ಫುಲ್ ಟೈಮ್ ಕೋರ್ಸ್ ಆಗಿದ್ರೆ ಫುಲ್ ಟೈಮ್ ಹಾಕಿ, ಅದು ಪಾರ್ಟ್ ಟೈಮ್ ಆಗಿದ್ರೆ ಪಾರ್ಟ್ ಟೈಮ್, ಏನು ಅಂತ ನೀವು ಕರೆಕ್ಟಾಗಿ ಹಾಕಿ. ಅದಾದ್ಮೇಲೆ ಆರ್ ಯು ಲೀಗಲಿ ಅಥರೈಸ್ಡ್, ಇಲ್ಲಿ ಲೀಗಲಿ ನಿಮ್ಮ ಮೇಲೆ ಏನು ಕಂಪ್ಲೇಂಟ್ ಕೇಸಸ್ಗಳೇನು ಇಲ್ಲ ಅಂದ್ರೆ ಎಸ್ ಅಂತ ಹಾಕಿ. ಅದಾದ್ಮೇಲೆ ಸಾರಿ, ನಿಮ್ದು ನೀವು ಇಂಡಿಯಾದವರೇ ಆಗಿ ನಿಮ್ಮ ಹತ್ರ ಲೈಕ್ ಸಿಟಿಸನ್ಶಿಪ್ ಇದೆ ಅಂದ್ರೆ ಎಸ್ ಅಂತ ಹಾಕಿ. ಅದಾದ್ಮೇಲೆ ವರ್ಕ್ ಅಥರೈಸೇಷನ್ ಕಂಟ್ರಿ ಇಂಡಿಯಾ, ವೀಸಾ ಸ್ಟೇಟಸ್ ಸಿಟಿಸನ್. ಸೊ ನೀವೇನು ಇದು ಮಾಡೋಕ್ಕಾಗಿಲ್ಲ, ಲೈಕ್ ನೀವು ಬೇರೆ ಕಂಟ್ರಿ, ಬೇರೆ US ಏನಾದ್ರು ಹಾಕಿದ್ರೆ ನಿಮ್ದು ವೀಸಾ ಇದು ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಸಿಟಿಸನ್, ಸೊ ಸಿಟಿಸನ್. ಇವಿಲ್ ನಾವು ನಿಮ್ಗೆ ಏನಾದ್ರು ವೀಸಾ ಬೇಕಂದ್ರೆ ಇದು ಬೇಕಾಗಲ್ಲ, ಯಾಕಂದ್ರೆ ನೀವು ಇಂಡಿಯಾದ ಸಿಟಿಸನ್ ಅಲ್ವಾ. ಸೊ ನೋ ಅಂತ ಹಾಕಿ. ಅದಾದ್ಮೇಲೆ ಸಿಟಿಸನ್ಶಿಪ್ ಎಲ್ಲಿದೆ ನಿಮ್ದು, ಇಂಡಿಯಾದಲ್ವಾ. ಸೊ ಇಂಡಿಯಾ ಅಂತಾನೆ ಹಾಕಿ, ಇಂಡಿಯನ್. ಆದ್ಮೇಲೆ ಡೇಟ್ ಆಫ್ ಬರ್ತ್, ನೀವು ಯಾವಾಗ ಹುಟ್ಟಿರೋದು ಅಂತ. ಸೊ ನಾನು ಬಂದ್ಬಿಟ್ಟು 19. ಇಲ್ಲ, ನಾನು ಸುಮ್ಮನೆ ಏನೋ ಒಂದು ಹಾಕ್ತಿದ್ದೀನಿ, ನೀವು ರಿಯಲ್ ಆಗಿ ಹಾಕಿ. ಆರ್ ಯು ಕರೆಂಟ್ಲಿ ಎಂಪ್ಲಾಯ್ಡ್ ವಿತ್ ಗೌರ್ಮೆಂಟ್, ನೀವು ಯಾವ್ದಾದ್ರು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ. ಅದಾದ್ಮೇಲೆ ಸ್ಟೇಟಸ್, ಪ್ಲೀಸ್ ಶೇರ್ ಯುವರ್ ಟೋಟಲ್, ಇಲ್ಲಿ ಎಷ್ಟು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಿಮ್ದು, ನಿಮ್ಗೆ ಎಷ್ಟು ಇಯರ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ. 1 to ಫ್ರೆಶರ್ ಆಗಿದ್ರೆ ಇದನ್ನ ಹಾಕಿ, 1 to 0 to 1. ಇಲ್ಲ ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ 1 to 3 years. ಇಲ್ಲ ಸ್ವಲ್ಪ 3 years ಗಿಂತ ಮೇಲಿದ್ರೆ ಇದನ್ನ ಹಾಕಿ. ಸೊ ನಾನಿಲ್ಲಿ 0 to 1, ಇದು ಮೇನ್ಲಿ ಫ್ರೆಶರ್ಸ್ಗೋಸ್ಕರ. ಸೊ ಅದಾದ್ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡಿ, ಇಷ್ಟೇ ಸಬ್ಮಿಟ್ ಆಗುತ್ತೆ. ಅದಾದ್ಮೇಲೆ ನಿಮ್ಗೆ ನೀವು ಮೋಸ್ಟ್ ಪ್ರೊಬಬ್ಲಿ ಲೈಕ್ ಒಂದು 2 weeks ಅಥವಾ 1 week ವೇಟ್ ಮಾಡಿ ಅಷ್ಟೇ.
ಅದಾದ್ಮೇಲೆ ನಿಮ್ಗೆ ಏನೋ ಕಾಲ್ ಬಂದಿಲ್ಲ ಅಥವಾ ಮೇಲ್ ಏನೋ ಬಂದಿಲ್ಲ ಅಂದ್ರೆ ನೀವೇ ತಿಳ್ಕೊಂಬೇಡಿ ಅದು ರಿಜೆಕ್ಟ್ ಆಗಿದೆ ಅಂತ. ಸೊ ಅದ್ರ ಬಗ್ಗೆ ಮತ್ತೆ ಹೋಪ್ ಇಟ್ಕೊಳಕ್ ಹೋಗ್ಬೇಡಿ. ಬಂದ್ರೆ ಬರುತ್ತೆ ಲಕ್ಕಿದ್ರೆ, ಇಲ್ಲಾಂದ್ರೆ ಬರಲ್ಲ. ಸೊ ನೀವ್ ನಿಮ್ ಕಡೆಯಿಂದ ಏನ್ ಮಾಡ್ಬೇಕು ಅಷ್ಟೇ, ಅಪ್ಲೈ ಮಾಡ್ತಾನೆ ಇರ್ಬೇಕು. ಒನ್ ಟೈಮ್ ಬಂದೇ ಬರುತ್ತೆ ಕಾಲ್. ಸೊ ಯಾವ್ದೇ ರೀತಿ ತಲೆ ಕೆಡ್ಸ್ಕೊಳಕ್ಕೆಲ್ಲ ಹೋಗ್ಬೇಡಿ. ಯಾ ಇಷ್ಟೇ. ಮತ್ತೆ ನಾಳೆ ನಿಮ್ಗೆ ಇನ್ನೊಂದು ಜಾಬ್ ಅಪ್ಡೇಟ್ ಬಗ್ಗೆ ಸಿಗ್ತೀನಿ. ಸೊ ನಿಮ್ಗೇನಾದ್ರೂ ಯಾವ್ದಾದ್ರು ಜಾಬ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಗಳು ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಸೊ ನಾನು ಅದ್ರ ರಿಲೇಟೆಡ್ ಜಾಬ್ ಅಪ್ಡೇಟ್ಸ್ ಏನಾದ್ರು ಇದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ಇಲ್ಲ ನಿಮ್ ಫ್ರೆಂಡ್ಸಿಗೆ ಇದೇನಾದ್ರು ಜಾಬ್ ಇಂದ ಹೆಲ್ಪ್ಫುಲ್ ಇದ್ರೆ ದಯವಿಟ್ಟು ಅವ್ರ ಹತ್ರ ಶೇರ್ ಮಾಡಿ. ಸೊ ಯಾರೋ ಒಬ್ರಿಗೆ ಜಾಬ್ ಸಿಗುತ್ತೆ ಅಂದ್ರೆ ಒಳ್ಳೇದಲ್ವಾ. ಸೊ ಅಟ್ ಲೀಸ್ಟ್ ಅವ್ರ ಮನೆ ಆದ್ರೂ ನಡೆಯುತ್ತೆ. ಸೊ ಯಾ ನಾಳೆ ನಿಮ್ಗೆ ಇನ್ನೊಂದು ಜಾಬ್ ಅಪ್ಡೇಟ್ಸ್ ಗಳ ಬಗ್ಗೆ ನಾನು ನಿಮ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್.